ಮೋಕ್ಷಿ ಕೊಡು. ಸೊ ಅದಕ್ಕೋಸ್ಕರ ಸಿಂಪಲ್ ಆಗಿ ಮಾಡ್ಕೊತಾ ಇದ್ದೀನಿ. ಆದರೆ ತುಂಬ ಕ್ಲೋಸು. ಪ್ರತೀಕ್ಷಾ ಅಂತೂ ಮೋಕ್ಷಿ ಜೊತೆ ತುಂಬಾ ಚೆನ್ನಾಗಿ ಆಟ ಆಡ್ತಿದ್ಲು. ಇಲ್ಲಿರ್ಬೇಕು ಇಂದ ಮೋಕ್ಷಿಗೇನೆ ಜಾಸ್ತಿ ಕ್ಯೂರಿಯಾಸಿಟಿ ಇತ್ತು, ಏನು ಗಿಫ್ಟ್ ಕೊಟ್ಟಿದ್ದಾರೆ ಅಂತ. ಅದಕ್ಕೆ ಇನ್ನು ಅವತ್ತು ಡಿನ್ನರ್ಗೆ ಅಂತ ಹೇಳ್ಬಿಟ್ಟು ಆಚೆ ಹೋಗಿದ್ವಿ ನಾವು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಾನವಿ ಉಮೇಶ್ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ಹಾಗೆ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋ ಬಂದು ನಮ್ಮ ಆ್ಯನಿವರ್ಸರಿ ವಿಡಿಯೋ ಆಗಿರುತ್ತೆ. ಇವತ್ತು ನಮ್ಮದು ಆ್ಯನಿವರ್ಸರಿ ಇದೆ, 5th ಆ್ಯನಿವರ್ಸರಿ. ಸೊ ಅದಕ್ಕೋಸ್ಕರ ಸಿಂಪಲಾಗಿ ಡೆಕೋರೇಷನ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ತಯಾರಿನ ಮಾಡ್ತಾ ಇದ್ದೀನಿ. ಓಕೆ, ಬನ್ನಿ ನಾವು ಇವತ್ತು ಹೇಗೆಲ್ಲ ಡೆಕೋರೇಷನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ನಿಮಗೆ. ನನ್ನ ಮಗನೂ ಕೂಡ ಹೆಲ್ಪ್ ಮಾಡ್ತಿದ್ದಾನೆ. ತೋರಿಸು ಮೋಕ್ಷಿಯಲ್ಲಿ ಏನು ಮೋಕ್ಷಿ ಇವತ್ತು? ಆನೆ ಬರ್ತಿದೆ. ಯಾರ್ದು? ನಿದ್ದು. ಹೌದಾ? ವಿಶ್ ಮಾಡು ನಮಗೆ. ಹ್ಯಾಪಿ ಆ್ಯನಿವರ್ಸರಿ. ಥ್ಯಾಂಕ್ ಯು ಮೋಕ್ಷಿ. ಕೊಡು. ಜೋರಾಗಿ ಏನು ಸೆಲೆಬ್ರೇಟ್ ಮಾಡ್ತಿಲ್ಲ, ಸುಮ್ಮನೆ ಹಾಗೆ ಸಿಂಪಲ್ ಆಗಿ ಒಂದು ಸೆಲೆಬ್ರೇಷನ್ ಪ್ರತಿ ವರ್ಷನೂ ಸೆಲೆಬ್ರೇಟ್ ಮಾಡ್ತಿದ್ದೀವಿ. ಈ ವರ್ಷ ಯಾಕೆ ಸುಮ್ಮನಿರೋ ಮೋಕ್ಷಿ, ಈ ವರ್ಷ ಯಾಕೆ ಸ್ಟಾಪ್ ಮಾಡಬೇಕು ಅಂತ ಹೇಳ್ಬಿಟ್ಟು ಸಿಂಪಲ್ ಆಗಿ ಮಾಡ್ಕೊತಾ ಇದ್ದೀವಿ. ಬಟ್ ಯಾರಿಗೂ ಹೇಳಿಲ್ಲ, ಇಲ್ಲಿ ನೈಬರ್ಸ್ ಅಷ್ಟೇ. ನಮ್ಮಮ್ಮ ಅವ್ರಿಗೆಲ್ಲ ಫೋನ್ ಮಾಡಿ ಕರೆದೆ, ಬಟ್ ಅವರು ಬ್ಯುಸಿ ಇದ್ದೀನಿ ಬರಲ್ಲ ಅಂತ ಅಂದರು, ಗದ್ದೆ ಕೆಲಸ ಇದೆ ಅಂತ. ಸೊ ಅದಕ್ಕೋಸ್ಕರ ಸಿಂಪಲಾಗಿ ಮಾಡ್ಕೊತಾ ಇದ್ದೀನಿ. ಇವಾಗೆಲ್ಲ ಈ ಥರ ಬಂದು ಬಲೂನ್ ಇಡೋಕ್ಕೆಲ್ಲ ಎಷ್ಟು ಈಸಿ ಆಗುತ್ತೆ. ನಾನಿನ್ನ ರೆಡಿ ಆಗಿಲ್ಲ, ರೆಡಿ ಆದ್ಮೇಲೆ ತೋರಿಸ್ತೀನಿ. ಫಸ್ಟು ಈ ಡೆಕೋರೇಷನ್ ಎಲ್ಲ ಮಾಡಿಬಿಟ್ರೆ ಆಮೇಲೆ ಈಸಿ ಆಗುತ್ತೆ. ಕೊಡು ಮೋಕ್ಷಿ. ಫುಲ್ ಡೆಕೋರೇಷನ್ ಆದಮೇಲೆ ನಾನು ತೋರಿಸ್ತೀನಿ ಹೇಗೆ ಡೆಕೋರ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು. ಹಾಯ್ ಫ್ರೆಂಡ್ಸ್, ಬನ್ನಿ ಇವತ್ತಿನ ನಮ್ಮನೆ ಆ್ಯನಿವರ್ಸರಿ ವಿಡಿಯೋನ ನಿಮಗೆ ತೋರಿಸ್ತಾ ಇದ್ದೀವಿ. ವೆಲ್ಕಮ್ ಟು ಮಾನವಿ ಉಮೇಶ್ ಕನ್ನಡ ವ್ಲಾಗ್ಸ್. ಮೋಕ್ಷಿತ್ ಬರ್ಡೇನಾ? ಹಂಗೆ ಅನ್ಕೊಂಡಿರೋದು. ಹ್ಯಾಪಿ ಬರ್ಡೇ ಮೋಕ್ಷಿ. ಮೋಕ್ಷಿತ್ ಹ್ಯಾಪಿ ಬರ್ಡೇ. ನೋಡು, ಲಾಸ್ಟ್ ಅಲ್ಲಿ ನೆನಪಾಯ್ತು ನಿಮ್ಗೆ. ಹ್ಯಾಪಿ ಬರ್ಡೇ ಅಲ್ಲ, ಹ್ಯಾಪಿ ಆನಿವರ್ಸರಿ. ಹ್ಯಾಪಿ ಆನಿವರ್ಸರಿ. दानिश पीछे आना, वीडियो बना डैडी फेस क्यों तो देख ना को चुपके देखना, सुबह खाना नहीं. ಈ ಸಲ ಏನು ಜೋರಾಗಿ ಸೆಲೆಬ್ರೇಷನ್ ಮಾಡ್ಕೊಳ್ಳಿಲ್ಲ, ಬರೀ ಕೇಕ್ ಕಟ್ ಮಾಡ್ಕೊಂಡ್ವಿ ಅಷ್ಟೇ. ಹೋದ ಸಲ ಸ್ವಲ್ಪ ಅಡುಗೆ ಎಲ್ಲ ಮಾಡಿಸಿ ಮತ್ತು ಫ್ರೆಂಡ್ಸ್ಗೆಲ್ಲ ಹೇಳಿದ್ವಿ, ಎಲ್ಲರೂ ಬಂದಿದ್ರು. ಹೋದ ಸಲ ಚೆನ್ನಾಗಿತ್ತು. ಈ ಸಲ ನಾನು ಒಬ್ಬಳೇ ಇದ್ದೆ, ಅಮ್ಮನ ಕರೆದೆ, ಅಮ್ಮನೂ ಸಹ ಗದ್ದೆ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಬರಲಿಲ್ಲ. ಅದಕ್ಕೋಸ್ಕರ ಒಬ್ಳ ಕೈಯಲ್ಲಿ ಅಡುಗೆ ಎಲ್ಲ ಮಾಡ್ಕೊಳಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸಿಂಪಲಾಗಿ ಒಂದು ಸ್ವಲ್ಪ ಜಾಮೂನ್ ಮಾಡ್ಕೊಂಡಿದ್ದೆ. ಮತ್ತು ಇನ್ನು ಕೇಕ್ ಕಟಿಂಗ್ ಅಷ್ಟೇ.
ಥ್ಯಾಂಕ್ಸ್ ಕೇಕು ಎಲ್ಲಿ ಕೂತ್ಕೊ? ಸರಿ ಅಣ್ಣ ನಾನು ಬನ್ನಿ ಬಾ ದಾನೇಶ್ ಪಾಪ ಎದುರಿಸ್ಬಿಟ್ಟು ಬೀಳ್ಸ್ಬಿಡ್ತಿದ್ದ ಕೇಕ್ ಅವನು ಇವಾಗ. ಬಾ 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 10 ಮಂತ್ ಬಂದು ಕೇಕ್ ಕಟ್ ಮಾಡಿಸಿದ್ರು ಅವನಿಗೆ ಸಾಲಲ್ಲ. मुझे वरना तीन से नहीं मैं देख क्यों कैसो फरक डाल दे डाल आंटी गिफ्ट हैप्पी एनिवर्सरी इब्रुगनु ना ಇದೆ ಬಸ್ ಹೋಗ್ತಾ ಥ್ಯಾಂಕ್ ಯು ಫುಲ್ ಖಾಸಿ ಹೋದ. ಕೇಕ್ ಕಟಿಂಗ್ ಎಲ್ಲ ಆದಮೇಲೆ ಅದೇ ಜಾಮೂನ್ ಮಾಡಿದೆ ಅಂತ ಹೇಳಿದ್ನಲ್ಲ, ಜಾಮೂನು ಸಹ ಕೊಟ್ಟೆ. ಇನ್ನು ಅವ್ರು ಬಂದು ನಮ್ಮ ಬಿಲ್ಡಿಂಗ್ ಓನರ್ ಇದ್ದಾರಲ್ಲ, ಅವರ ಮಗ ಸೊಸೆ ನನ್ನ ಕರೆದಿದ್ದಕ್ಕೆ ಬಂದಿದ್ದಾರೆ ಪಾಪ. ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ. ಇನ್ನು ಇವರಿಬ್ಬರು ಮಕ್ಕಳು ಮುಂಚೆನೇ ಹೇಳಿದ್ದೀನಲ್ವ, ನಮ್ಮನೆ ನೈಬರ್ ಮೇಲ್ಗಡೆ ಇರೋರು ಅಂತ ಹೇಳ್ಬಿಟ್ಟು, ಚಾಂದಿನಿ ಅಂತ. ಅವರು ಅಷ್ಟೇ ನಮ್ಮ ಜೊತೆ ತುಂಬ ಕ್ಲೋಸ್ ಆಗಿದ್ದಾರೆ. ಬಂದಿಲ್ಲ 2 ಮಂತ್ಸ್ ಅಷ್ಟೇ, 1-2-3 ಮಂತ್ಸ್ ಆಗಿರ್ಬೋದು ಅಷ್ಟೇ. ಬಟ್ ನಮ್ಮ ಜೊತೆ ತುಂಬ ಕ್ಲೋಸ್ ಆಗಿದ್ದಾರೆ. ಅವರು ಸಹ ಬಂದಿದ್ದರು, ಅವ್ರಿಗೂ ಥ್ಯಾಂಕ್ಸ್. ಓ ವಿಡಿಯೋ ಆನ್ ಇಟ್ಕೊಂಡೆ ಮಾಡಿರೋದು ಇವರು. ನಾನು ಬ್ಲರ್ ಮಾಡಿಬಿಡ್ರಪ್ಪ. ಬೀಳಿಸ್ತೀಯಾ ನಿಮ್ಮ ಕಡೆ? ನಾನು ಅದೇ ಯೋಚನೆ ಮಾಡ್ತಿದ್ದೀನಿ, ಎಲ್ಲಿ ಕ್ಯಾಮ್ರಾ ವಿತೌಟ್ ಫೋನ್ ಇವ್ರು ಎಲ್ಲಿ ಮಾಡ್ಬಿಟ್ರು ಇವತ್ತು ಅಂತ. ಬಟ್ಟೆ ಮೇಲೆ ಬೀಳಿಸ್ಕೊಂಡು बाय अल्लाह बाय करो बाय अब रखो मैंने आज बता देख ले बाय वापस वाकता फिर मैं आना नहीं फिर से फ्रेंड बना दो ಅವತ್ತು ಅಣ್ಣ ಇರಲಿಲ್ಲ ನಮ್ಮ ಮನೆಯಲ್ಲಿ ಮಾಡಿದಾಗ. ನಮ್ಮ ಮನೆಯವರು ಹೇಳಿದ್ರು ಫೋನ್ ಮಾಡ್ತೀನಿ ಅಂತ. ಅವರು ಎಲ್ಲಿ ಎಲ್ಲ ನಾನೇ ಮಾಡ್ಕೊಂಡಲ್ಲ, ಒಬ್ಳೆ ಬಿಸಿ ಆಗ್ಬಿಟ್ರು. ಕೊಡಲ್ಲ ದಾನೇಶ್. ಮೋಕ್ಷಿಗಂತೂ ಅವತ್ತು ಫುಲ್ ಖುಷಿ, ಯಾಕಂದರೆ ಮನೆಗೆ ಎಲ್ಲರೂ ಬಂದಿದ್ರಲ್ಲ, ಸೆಲೆಬ್ರೇಷನ್ಗಿಂತ ಮನೆಗೆ ಎಲ್ಲರೂ ಬಂದಿದ್ರಲ್ಲ, ಅದೇ ಖುಷಿ ಅವನು. ಸಾಕಾಯ್ತು ಅಣ್ಣ ಎಲ್ಲೋ ಥ್ಯಾಂಕ್ ಯು ಸೋ ಮಚ್. ಪಾಪ ನಿಮ್ಮ ಮನೆಯವ್ರಿಗೆ ಎಷ್ಟು ಹಿಂಸೆ ಇರ್ತೀಯ. ಏ ಬೇಜಾರ ಅವ್ರಿಗೆ ಏನಿಲ್ಲ, ವರ್ಷದಲ್ಲಿ ಗೊಂಬೆಗೆ ಜಾಸ್ತಿ ತಿನ್ಸ್ಬೇಡ. ಹ್ಯಾಪಿ ಆ್ಯನಿವರ್ಸರಿ ಆಂಟಿ. ಮೋಕ್ಷ ನಾನು ತಿನ್ನಿಸ್ತೀನಿ ನಿಮಗೆ. ವೆರಿ ನೈಸ್. ಅಂಕಲ್ಗೂ ತಿನ್ಸು ಕಂದ. ಇನ್ನು ಇವರು ಅಷ್ಟೇ, ನಾನು ತುಮಕೂರಿಗೆ ಬಂದಮೇಲೆ ಇವರೇ ಫಸ್ಟ್ ನನಗೆ ಫ್ರೆಂಡ್ ಆಗಿದ್ದು. ಓಕೆನಾ, ತುಂಬ ಅಂದರೆ ತುಂಬ ಕ್ಲೋಸು. ಪ್ರತೀಕ್ಷಾ ಅಂತೂ ಮೋಕ್ಷಿ ಜೊತೆ ತುಂಬಾ ಚೆನ್ನಾಗಿ ಆಟ ಆಡ್ತಿದ್ಲು ಇಲ್ಲಿರಬೇಕಾದ್ರೆ. ಅಲ್ಲಿ ಹೋದ್ಮೇಲೆ ಅವರಿಬ್ಬರು ತುಂಬ ಮಿಸ್ ಮಾಡ್ಕೊತಾರೆ ಪಾಪ. ಮತ್ತು ಯಾವುದೇ ಸೆಲೆಬ್ರೇಷನ್ ಇರಲಿ ಪಾಪ ಕರೆದ್ರೆ ಬರ್ತಾರೆ ಇವರು. ಥ್ಯಾಂಕ್ ಯು ಅಕ್ಕ. ನಾನು ಹಿಂಗೆ ಕೊಡಲ್ಲ ಮೋಕ್ಷ, ಅಮ್ಮಗೆ ಕೊಡ್ತೀನಿ. ನಿಂದಲ್ಲ ಇದು ಗಿಫ್ಟ್. ನಿಂಗೂನು ಮೋಕ್ಷ ಸೀರೆ ಹಾಕೊಂತಾನ. ಇವಾಗ ಪರ್ಚೇಸ್ ಮಾಡಕ್ ಹೋಗಿದ್ರಾ? ಇವಾಗ ಅಂದ್ರೆ ಸಂಜೆ. ಕೇಕು ಟೂ ನಿನ್ ಜೊತೆ ಟೂ ಮುಗಿಸಿ ಸಾಕು. ಅಮ್ಮಗೆ ಯಾವಾಗಲೂ ಹೇಳ್ತೀನಿ ಸ್ವೀಟ್ ತಂದಿಟ್ಟಿಲ್ಲ ಅಂತ.
ಅಯ್ಯ ಅದು ನಾನು ಮೇಕ ಚಿನಿ ಮೇಲ್ ಏ ಮೋಕ್ಷ ಯಾರಿದು ಮೇಕ ಅಲ್ಲ ಮೇಕ ಹೆಸರೇನು ಬೊಂಬೆ ಅಕ್ಕ ಮೇಕನೆ ಫಿಕ್ಸಾ ಹಾಯ್ 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 ದೊಡ್ಡದಾದ್ಮೇಲೆ ಮೇಕ ಅಂತಾನೆ ಕರಿತೀಯ ಮೋಕ್ಷಿ ಇಲ್ಲ ಅವಾಗ ಗೊತ್ತಾಗುತ್ತೆ ಕರಿತೀಯ ಅಕ್ಕ ಹಾಕೊಡ್ಲೇ ಇನ್ನೊಂದು ಅದು ಬೇಡ ಅನ್ಶಿ. ಹೌದಾ ಮೋಕ್ಷಿ ಇವತ್ತು ಬರ್ತಡೇನ ಮೋಚಿ ಇವತ್ತೇನು ಬರ್ತಡೇ ಯಾವುದು ಕೊಡ್ಲಾ ಅಕ್ಕ ಇನ್ನೊಂಚೂರು ವೇಸ್ಟ್ ಆಗಲ್ಲ ಇದೇನ್ ಗೊತ್ತಾ ಜಾಸ್ತಿ ತಿನ್ನಕ್ಕಾಗಲ್ಲ. ನನಗಿಂತ ಮೋಕ್ಷಿಗೇನೆ ಜಾಸ್ತಿ ಕ್ಯೂರಿಯಾಸಿಟಿ ಇತ್ತು ಏನು ಗಿಫ್ಟ್ ಕೊಟ್ಟಿದ್ದಾರೆ ಅಂತ. ಅದಕ್ಕೆ ಅವ್ನ ಕಾಟ ತಡೆಯೋಕ್ಕಾಗ್ದೇ ಅವತ್ತೇ ಓಪನ್ ಮಾಡಿದ್ದು. ಮೋಕ್ಷಿ ಇದು ನಾನು ಅಲ್ಲ ಇದು ನಾನು ಇದು ಅಪ್ಪ ಮೋಕ್ಷಿ ಇಲ್ಲ ಅದ್ರಲ್ಲಿ. ಇಲ್ಲಿ ಮೋಕ್ಷಿ ಇಲ್ಲ. ಇಲ್ಲಿ ಇದು ಮೋಕ್ಷಿ ಹುಡುಕ್ತಾನೆ ಮೋಕ್ಷಿ ನೀನೆಲ್ಲೋ? ಹ್ಮ್ ಮೋಕ್ಷಿ ಇಲ್ಲ ಚೆನ್ನಾಗಿದೆ ಅಕ್ಕ. ಚೆನ್ನಾಗಿದ್ಯಾ? ಕತ್ರಿ ಮಚ್ಚು ನಾನು ಸಿಂಗಲ್ ಪಿನ್ ಮಾಡ್ತೀನಲ್ಲ ಅದು ಚೆನ್ನಾಗಿ ಕಾಣುತ್ತೆ. ಏನ್ ಹಾ ಔಟು ಔಟು ಅವನೇ ಔಟು ಅವನೇ ಔಟು. ಅವತ್ತು ಪ್ರತೀಕ್ಷನು ಮತ್ತು ಮೋಕ್ಷಿನಿ ಇಬ್ಬರು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ರು. ಗೇಮ್ ಆಡಿಕೊಂಡು ಫನ್ ಮಾಡಿಕೊಂಡು ಹಾಗೆ ಡ್ಯಾನ್ಸ್ ಕೂಡ ಮಾಡಿದ್ರು. ಇನ್ನು ಲಾಸ್ಟಲ್ಲಿ ಎಲ್ಲ ಸೆಲೆಬ್ರೇಷನ್ ಮುಗಿದ್ಮೇಲೆ ಅವ್ರು ಹೋಗ್ಬೇಕಾದ್ರೆ ಮೋಕ್ಷಿ ಅಳ್ತಾ ಇದ್ದ, ಹೋಗ್ಬಿಡಿ ಇಲ್ಲೇ ರೀ ಅಂತ ಹೇಳಿ. ಅಲ್ಬೇಡ ಐಸ್ ಕ್ರೀಮ್ ತಗೊಂಡ್ಬರ್ತೀವಿ. ಐಸ್ ಕ್ರೀಮ್ ಬಾಯ್. ಬಾಯ್ ಬಾಯ್. ನಾನು ಬೇಕಾದ್ರೆ ಬರ್ತಿರ್ಲಿಲ್ಲ. ಬೈಕಲ್ಲಿ ಬರ್ತಾನೆ ಅವನು. ಬಾಬಾ ಇನ್ನು ಅವತ್ತು ಡಿನ್ನರ್ಗೆ ಅಂತ ಹೇಳ್ಬಿಟ್ಟು ಆಚೆ ಹೋಗಿದ್ವಿ. ನಾವು ಹೋಗಿದ್ದಂಥ ಹೋಟೆಲ್ ಬಂದು ವಿಲಾಸಿ ಡಿಲೈಟ್ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿತ್ತು, ಒಂಥರ ಪೀಸ್ಫುಲ್ ಆಗಿತ್ತು. ಏನದು ಮೋಕ್ಷಿ ಹೋದ ತಕ್ಷಣ ಒಳಗಡೆ ಅಲ್ಲಿ ಫಿಶ್ ಟ್ಯಾಂಕ್ ನೋಡಿ ತುಂಬಾ ಖುಷಿಪಟ್ಟ. ಇನ್ನು ನಮ್ಮ ಟೇಬಲ್ ಹತ್ರನೂ ಸಹ ಫಿಶ್ ಟ್ಯಾಂಕ್ ಇತ್ತು, ಅದು ಅವನಿಗಿನ್ನ ಫುಲ್ ಖುಷಿ ಆಯಿತು. ಮೇಲೆ ನೋಡ್ದೆ ಏನು ಬುಕ್ ಮಾಡೋಣ ಅಂತ ಹೇಳ್ಬಿಟ್ಟು ಮೆನು ನೋಡ್ತಾ ಇದ್ವಿ. ಮೆನು ನೋಡಿದಾಗ ಗೊತ್ತಾಯಿತು ಫುಡ್ ರೇಟು ಅಷ್ಟೇ, ಅಷ್ಟೊಂದೇನು ಜಾಸ್ತಿ ಇದೆ ಅಂತ ನಮ್ಗೆ ಅನ್ನಿಸ್ಲಿಲ್ಲ, ರೀಸನಬಲ್ ಪ್ರೈಸೇ ಇತ್ತು.
ಮೋಕ್ಷಿ ಸೀಕ್ರೆಟ್ ಕೆಮ್ಮಿಲ್ವಾ? ಹಾಕಿ ಹಾಕಿ ಯಾಕೆ? ಸುಮ್ಮನೆ ಸುಮ್ಮನೆ ಇರಲ್ಲ. ಸ್ಟಾರ್ಟರ್ಗೆ ಅಂತ ಹೇಳ್ಬಿಟ್ಟು ಪನ್ನೀರ್ ಟಿಕ್ಕಾ ಆರ್ಡ್ರ್ ಮಾಡಿದ್ವಿ. ಬಟ್ ಅದು ಮೋಕ್ಷಿ ತಿನ್ನಲೇ ಇಲ್ಲ. ನಮಗೆ ಮಾತ್ರ ಟೇಸ್ಟ್ ತುಂಬ ಚೆನ್ನಾಗಿತ್ತು. ಅವನಿಗಂದರೆ ಫಿಶ್ ತಿನ್ನಲ್ವಲ್ಲ, ಸೊ ಅವನು ಫಿಶ್ ಅಂದ್ಕೊಂಡು ಅದನ್ನು ತಿನ್ನಲೇ ಇಲ್ಲ. ಸಾಫ್ಟಾಗಿತ್ತು ಅಂತ ಫಿಶ್ ಅಂತ ಅಂದ್ಕೊಂಡ್ಬಿಟ್ಟ, ಅದಕ್ಕೆ ತಿನ್ನಲೇ ಇಲ್ಲ. ಇನ್ನು ಈ ಹುಡುಗ ಬಂದು ಪಕ್ಕದ ಟೇಬಲ್ ಅಂತಲೂ ಗೊತ್ತಿಲ್ಲ, ಯಾರೂ ಗೊತ್ತಿಲ್ಲ. ಮೋಕ್ಷಿಗಲ್ಲಿ ಸಿಕ್ಕಿ ಅವನ ಜೊತೆನೂ ಅಷ್ಟೇ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ದ ಮೋಕ್ಷಿ. ಇವ್ನು ಯಾರ ಮಗ? ಯಾರ ಮಗ? ನಮ್ಮ ಮಗ ಅಲ್ಲ ಅವನು. ಹಾಂ, ಫುಡ್ಡು ಅಷ್ಟೇ ತುಂಬ ಟೇಸ್ಟಿಯಾಗಿತ್ತು. ಮತ್ತು ಸರ್ವೀಸು ಕೂಡ ತುಂಬ ಚೆನ್ನಾಗಿ ಸರ್ವೀಸ್ ಕೊಟ್ಟರು. ಹಾಗೆ ಸುತ್ತ ಆಂಬಿಯನ್ಸ್ ಕೂಡ ತುಂಬ ಚೆನ್ನಾಗಿತ್ತು. ಒಟ್ಟಾರೆ ಒಂದು ಫ್ಯಾಮಿಲಿ ಬಂದು ಟೈಮ್ ಸ್ಪೆಂಡ್ ಮಾಡೋಕ್ಕೆ ತುಂಬ ಚೆನ್ನಾಗಿದೆ ಹೋಟೆಲ್. ನಮಗಂತೂ ತುಂಬ ಇಷ್ಟ ಆಯಿತು. ಫುಡ್ ಆಗಲಿ, ಸರ್ವೀಸ್ ಆಗಲಿ, ಇಲ್ಲಿ ಆಂಬಿಯನ್ಸ್ ಆಗಲಿ ಎಲ್ಲ ಚೆನ್ನಾಗಿತ್ತು. ನಮಗಂತೂ ತುಂಬಾ ಇಷ್ಟ ಆಯಿತು. ಇನ್ನು ಊಟ ಎಲ್ಲ ಆದಮೇಲೆ ನಮ್ಮ ಮನೆಯವರು ಲೆಮನ್ ಸೋಡಾನು ತಗೊಂಡ್ರು. ಬಟ್ ನಮಗದೆಲ್ಲ ನನಗಿಷ್ಟ ಆಗಲ್ಲ, ಸೊ ನಾನು ತೊಗೊಳ್ಳಿಲ್ಲ, ಅವ್ರು ಮಾತ್ರ ತೊಗೊಂಡ್ರು. ಈ ಪ್ಲೇಸು ನಮಗಿಂತ ಮೋಕ್ಷಿಗೇನೆ ಜಾಸ್ತಿ ಇಷ್ಟ ಆಯಿತು. ಯಾಕೆ ಗೊತ್ತಾ, ಅವನಿಗೆ ಫೋಟೋ ತೆಕ್ಕೊಳ್ಳೋಕ್ಕೆ ಆನೆ, ಬುದ್ಧ ಎಲ್ಲ ಅವ್ನು ಇಷ್ಟಪಡೋ ಅಂಥವೇ ಇದ್ದು. ಸೊ ಅದಕ್ಕೋಸ್ಕರ ಅವನಿಗೆ ತುಂಬ ಜಾಸ್ತಿ ಇಷ್ಟ ಆಯಿತು. ಹಾಗೆ ಮೋಕ್ಷಿದು ಸಹ ಕೆಲವು ಫೋಟೋಗಳನ್ನ ತೆಕ್ಕೊಂಡ್ವಿ ಅಲ್ಲಿ. ಡಿನ್ನರ್ ಎಲ್ಲ ಮುಗಿಸ್ಕೊಂಡು ಹಾಗೆ ಸುಮ್ಮನೆ ಮೋಕ್ಷಿ ಜೊತೆ ಹೋಟೆಲ್ ಒಳಗಡೆನೆ ವಾತಾವರಣ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಹಾಗೆ ಒಂದು ರೌಂಡ್ ಬಂದ್ವಿ. ಅವನು ತುಂಬ ಎಂಜಾಯ್ ಮಾಡ್ದ. ಈ ಥರ ಆಚೆ ಹೋದಾಗ ನಮಗಿಂತ ಮಕ್ಕಳು ಎಂಜಾಯ್ ಮಾಡಿದ್ರೇ ನಮಗೆ ತುಂಬ ಖುಷಿಯಾಗೋದು. ಹಾಗೆ ಮೋಕ್ಷಿನೂ ಅಷ್ಟೇ, ಆನೆ ಎಲ್ಲ ನೋಡ್ಕೊಂಡು ತುಂಬಾ ಖುಷಿಪಟ್ಟ. ಅದೇ ನಮಗೂ ಖುಷಿಯಾಗಿದ್ದು. ಇನ್ನು ಆಚೆ ಬಂದಮೇಲೆ ಆಚೆ ಈ ಥರ ವೇಟ್ ಚೆಕ್ ಮಾಡೋ ಮಿಷಿನ್ ಇತ್ತು. ಅವ್ರ ಅಪ್ಪನೂ ಚೆಕ್ ಮಾಡಿಕೊಂಡ್ರು ಅಂದ್ಬಿಟ್ಟು ನನ್ನೂ ಚೆಕ್ ಮಾಡು ಅಂತ ಮೋಕ್ಷಿ ಎಂದ. ಅದಕ್ಕೆ ಅವನು ವೇಟ್ ಚೆಕ್ ಮಾಡಿದ್ವಿ. ನಮ್ಮದು 5ನೇ ವರ್ಷದಂತೂ ಆ್ಯನಿವರ್ಸರಿ ತುಂಬ ಚೆನ್ನಾಗಾಯಿತು. ಅಂದರೆ ಜೋರಾಗಿ ಸೆಲೆಬ್ರೇಷನ್ ಮಾಡ್ಕೊಳ್ಳಿಲ್ಲ ಅಂದ್ರೂ ಸಿಂಪಲಾಗಿ ಚೆನ್ನಾಗಿ ಸೆಲೆಬ್ರೇಷನ್ ಆಯಿತು. ಹೀಗೆ ನಾವು ನೂರಾರು ಕಾಲ ಸುಖವಾಗಿ ಸಂತೋಷವಾಗಿರಲಿ ಅಂತ ಹೇಳಿ ಹಾರೈಸಿ ಎಲ್ಲರೂ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್.